ಅನಾವಶ್ಯಕವಾಗಿ ದುಡ್ಡು ವೇಸ್ಟ್ ಮಾಡ್ತಾ ಇರ್ತೀವಿ. ಸೊ 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ನಾವು ಮನೇಲೇ ಹೋಮ್ ಮೇಡ್ ಸಿರ್ಲ್ಯಾಕ್ನ ಮಾಡ್ಕೋಬೋದು. ಇದು ಹೆಲ್ದಿಯಾಗೂ ಇರುತ್ತೆ, ಹೈಜಿನಿಕ್ ಆಗೂ ಇರುತ್ತೆ. ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಮೊದಲಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಹೇಳಿ ನೋಡ್ಕೊಳ್ಳೋಣ. ಹೋಮ್ ಮೇಡ್ ಸಿರ್ಲ್ಯಾಕ್ನ ಮಾಡಲಿಕ್ಕೆ ನಾನು ಮೊದಲಿಗೆ ಅಕ್ಕಿ ತೊಗೊಂಡಿದ್ದೀನಿ. ನಾನಿಲ್ಲಿ ಅಕ್ಕಿ 2 ಪಾವ್ನಷ್ಟು ತೊಗೊಂಡಿದ್ದೀನಿ, ಅಂದರೆ 2 ಲೋಟದಷ್ಟು ತೊಗೊಂಡಿದ್ದೀನಿ. 2 ಲೋಟದಷ್ಟು ಅಕ್ಕಿಗೆ ನೀವು 1 ಲೋಟದಷ್ಟು ಗೋಧಿ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಲೋಟದಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. ಅದೇ ಅಳತೆಯಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ಹಾಗೆ 2 ಪೀಸ್ ಕಲ್ ಸಕ್ಕರೆ, ಕಡಲೆಕಾಯಿ ಬೀಜ, ಬಾದಾಮಿ, ವಾಲ್ನಟ್, ಹಾಗೆ ಖರ್ಜೂರ, ಪಿಸ್ತಾ, ಹಾಗೆ ಕ್ಯಾರೆಟ್ ಮತ್ತು ಬೀನ್ಸ್. ಇಷ್ಟನ್ನು ಕೂಡ ತೊಳೆದು ಚೆನ್ನಾಗಿ ನೆರಳಿನಲ್ಲಿ ಒಣಗಿಸ್ಕೊಂಡು ಡ್ರೈ ಮಾಡ್ಕೋಬೇಕು. ಕಂಪ್ಲೀಟಾಗಿ ಒಣಗಿದ ನಂತರ ಬಿಸಿ ಮಾಡ್ಕೋಬೇಕು. ಇದನ್ನು ಕೂಡ ಬಿಸಿಲಲ್ಲಿಟ್ಟು ಚೆನ್ನಾಗಿ ಒಣಗಿಸ್ಕೋಬೇಕು. ಚೆನ್ನಾಗಿ ಒಣಗಿಸಿ ಅದನ್ನು ಫ್ರೈ ಮಾಡಿ ಆಮೇಲೆ ನಾವು ಮಿಲ್ ಅಥವಾ ಮನೇಲೇ ಮಾಡ್ಕೋಬೋದು, ಅಥವಾ ಜಾಸ್ತಿ ಇರೋದ್ರಿಂದ ಮಿಲ್ಲಲ್ಲಿ ಪುಡಿ ಮಾಡ್ಕೋಬೋದು. ಸೊ ನಾನು ಇದನ್ನೆಲ್ಲ ಇವಾಗ ತೊಳೆದು ಒಣಗ್ಸೋಕ್ಕಾಗ್ತಾ ಇದ್ದೀನಿ. ನೋಡಿದ್ರಲ್ಲ, ಈ ಥರ ನಾನು ಮನೇಲಿ ನೆರಳಿನಲ್ಲಿ ತೊಳೆದು ಒಣಗಿಸ್ಕೊತಾ ಇದ್ದೀನಿ. ಇದು 3 ದಿನಗಳ ಕಾಲ ನೆರಳಿನಲ್ಲೇ ಒಣಗಿದೆ. ಹಾಗೆಯೇ ಬಿಸಿಲಿಗೆ 1 ದಿನ ಆದ ನಂತರ ಇಡ್ಬೋದು. ಹಾಗೆ ಕ್ಯಾರೆಟು ಬೀನ್ಸ್ ಕೂಡ ಬಿಸಿಲಲ್ಲಿಟ್ಟು ಡ್ರೈ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ವ ಯಾವ ರೀತಿಯಾಗಿ ಒಣಗಿದೆ ಅಂತ ಹೇಳಿ. ಕಂಪ್ಲೀಟಾಗಿ ಒಣಗಿರಬೇಕು. ಬೇಳೆ, ಹೆಸರು ಕಾಳು ಇದೆಲ್ಲ ಹಾಕಿರ್ತೀವಲ್ವ, ಸೊ ಅದು ಬೂಸ್ಟ್ ಹಿಡಿಯೋ ಥರ ಆಗಿಬಿಡುತ್ತೆ ಒಣಗಿಲ್ಲ ಚೆನ್ನಾಗಿ ಅಂತ ಹೇಳಿದ್ರೆ. ಸೊ ಎಲ್ಲನೂ ನೀಟಾಗಿ ಒಣಗಿಸ್ಕೊಂಡು ಡ್ರೈ ಮಾಡ್ಕೋಬೇಕು. ಈಗ ಇದನ್ನು ಸ್ವಲ್ಪ ಗ್ಯಾಸ್ ಮೇಲಿಟ್ಟು ಬಿಸಿ ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಬಾಣಲೆಗೆ ಹಾಕ್ಕೊಂಡು ಸ್ವಲ್ಪನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಅಂದರೆ ತುಂಬ ರೋಸ್ಟ್ ಏನು ಬೇಡ, ಸ್ವಲ್ಪ ಎಲ್ಲ ಕಾಳು ಅಕ್ಕಿ ಎಲ್ಲ ಚೆನ್ನಾಗಿ ಬಿಸಿ ಆಗಬೇಕು. ನಮಗೆ ಪೌಡ್ರು ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ಬಿಸಿ ಆಗಬೇಕಲ್ವ, ಸೊ ಅದಕ್ಕೋಸ್ಕರ ನಾನಿಲ್ಲಿ ಅಕ್ಕಿ 2 ಪಾವ್ ಹಾಕಿದ್ದೀನಿ. ನಿಮಗೆ ಸೇಮ್ ಆ್ಯಸ್ ಅಂಗಡಿಲಿ ಸಿಗೋ ಥರ ಬೇಕು ಅಂದರೆ 1 ಪಾವ್ ಹಾಕ್ಕೊಳ್ಳಿ ಸಾಕು. ಸೊ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಎಲ್ಲನೂ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಮಿಕ್ಸಿಲಿ ಸರಿ ಪೌಡ್ರ್ ಆಗಲ್ಲ ಅಂತ ಹೇಳಿ. ಸೊ ನೋಡ್ಬೋದು, ಇದನ್ನು ಕೂಡ ಬಾಣಲೆಗೆ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ರೋಸ್ಟ್ ಆದರೆ ಸಾಕು, ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆದ ನಂತರ ಚೆನ್ನಾಗಿ ಆರಿಸ್ಬೇಕು. ತಣ್ಣಗಾದ ನಂತರನೇ ಮಿಕ್ಸಿಲಿ ಪೌಡ್ರು ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಫುಲ್ಲು ಹಿಟ್ಟಿಟ್ಟಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಆರೋದಕ್ಕೆ ಬಿಟ್ಟು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರು ಮಾಡ್ಕೊಳ್ಳಿ. ನಿಮಗೆ ಮಿಕ್ಸಿಲಿ ಮಾಡೋದಕ್ಕಾಗೋದಿಲ್ಲ ಅಂದರೆ ನೀವು ಮಿಲ್ನಲ್ಲಿ ಕೂಡ ಮಾಡ್ಕೋಬೋದು. ಬಟ್ ಮಿಲ್ನಲ್ಲಿ ಅದು ಬೇರೆ ಹಿಟ್ಟೆಲ್ಲ ಬೀಸಿರ್ತಾರಲ್ವ, ಅದಕ್ಕೋಸ್ಕರ ಮಕ್ಳಿಗೆ ತಿನ್ನಿಸೋದಲ್ವ, ಅದಕ್ಕೆ ನಾವು ಹೈಜಿನಿಕ್ಕಾಗಿರಲ್ಲ ಅಂತ ಹೇಳಿಬಿಟ್ಟು ಮನೇಲೇ ಮಾಡ್ಕೊತಾ ಇದ್ದೀವಿ. ಮಿಕ್ಸಿನಲ್ಲಿ ಪೌಡ್ರು ಮಾಡ್ಕೊತಾ ಇದ್ದೀವಿ. ನೋಡಿದ್ರಲ್ಲ, ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಇದಕ್ಕೆ ಕಲ್ ಸಕ್ಕರೆನ ಜಜ್ಜಿ ಪುಡಿ ಮಾಡಿಕೊಂಡು ಹಾಕ್ಕೊಂಡು ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರು ಮಾಡ್ಕೊತಾ ಇದ್ದೀನಿ. ಕಲ್ ಸಕ್ಕರೆ ಎಲ್ಲ ಮಿಕ್ಸಲ್ಲಿ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಸೊ ಇದನ್ನು ನುಣ್ಣಗೆ, ಅಂದರೆ ನಿಮಗೆ ಯಾವ ಹದಕ್ಕೆ ಬೇಕು, ಫುಲ್ಲು ತರಿಯಾಗೂ ರುಬ್ಕೋಬೋದು, ಇಲ್ಲ ಫುಲ್ಲು ಪೌಡ್ರಾಗಾದರೂ ರುಬ್ಕೋಬೋದು. ಸ್ವಲ್ಪ ತರಿ ಇರುವಾಗಲೇ ರುಬ್ಕೊಂಡ್ರೆ ಬಾಯಿಗೆಲ್ಲ ಸಿಗುತ್ತೆ. ಫುಲ್ ಪೌಡ್ರು ಥರ ಆದರೆ ಹಿಟ್ಟು ಥರ ಆಗುತ್ತೆ, ಗಂಟಾಗುತ್ತೆ. ಸ್ವಲ್ಪ ತರಿನೇ ರುಬ್ಕೊಳ್ಳಿ. ನೋಡಿದ್ರಲ್ಲ ಯಾವ ರೀತಿ ಪೌಡ್ರಾಗಿದೆ ಅಂಥೇಳಿ. ಸೇಮ್ ಟೇಸ್ಟ್ ನಿಮಗೆ ಹೊರಗಡೆ ಏನು ಸಿಗುತ್ತೆ. ಆ್ಯಕ್ಚುಲಿ ನಾನು ಪ್ರೀವಿಯಸ್ ಎಲ್ಲ ಬಂದು ಮೆಡಿಕಲ್ ಸ್ಟೋರಿಂದನೇ ತಂದು ತಿನ್ನಿಸ್ತಾ ಇದ್ದೆ. 300-320 ರುಪೀಸು ದಾಲ್ ಕಿಚಡಿ ವಿತ್ ವೆಜಿಟೇಬಲ್ಸ್, ಮಲ್ಟಿಗ್ರೇನ್ ವಿತ್ ವೆಜಿಟೇಬಲ್ಸ್ ಇದೆಯಲ್ಲ ಅದು. ಇವಾಗ ನಾನು ಮಲ್ಟಿಗ್ರೇನ್ಸು ಆ್ಯಡ್ ಮಾಡಿದ್ದೀನಿ, ವೆಜಿಟೇಬಲ್ಸು ಆ್ಯಡ್ ಮಾಡಿದ್ದೀನಿ. ಸೊ ಜೊತೆಗೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಮನೇಲಿ ಜಾಮೂನ್ ಮಾಡಿದ್ವಿ, ಹಾಗಾಗಿ ಅದ್ರದ್ದು ವಿಡಿಯೋ ನೋಡ್ಬೋದು. ಸೊ ನೋಡ್ತಾ ಇದ್ದೀರಲ್ವ, ಇದನ್ನು ಒಂದ್ಸರಿ ಮಾಡಿ ತೋರಿಸ್ತಾ ಇದ್ದೀನಿ. ಗ್ಯಾಸ್ ಮೇಲಿಟ್ಟು ಹೋಮ್ ಮೇಡ್ ಆಗಿರೋದನ್ನ ಸ್ವಲ್ಪ ಅಕ್ಕಿ ಹಾಕಿದ್ದೀವಲ್ವ, ಅದಕ್ಕೋಸ್ಕರ ನಾವು ಬಿಸಿನೀರಿನಲ್ಲಿ ಕುದಿಸ್ಕೋಬೇಕು. ಅಂಗಡಿಯಿಂದ ತಂದಿದ್ದಾದರೆ ಜಸ್ಟ್ ಬಿಸಿನೀರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬಟ್ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಒಂದು 2 to 3 ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ, ಜಾಸ್ತಿ ಟೈಮ್ ಆಗೋಲ್ಲ. ಅದನ್ನು ನೀರಲ್ಲಿ ಹಾಕ್ಕೊಬಿಟ್ಟು ನಾನಿಲ್ಲಿ 1-1.5 ಸ್ಪೂನಷ್ಟು ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿ ನೀರಲ್ಲಿ ಹಾಕ್ಕೊಂಡು ತಿರುಗಿಸ್ಕೋಬೇಕು. ಗ್ಯಾಸ್ ಮೇಲೆ ಇಟ್ಕೊಂಡು ತಿರುಗಿಸ್ತಾ ಹೋದರೆ ನಿಮಗೆ ಒಂದು ಹಿಟ್ಟಿನ ಹದಕ್ಕೆ ಬರುತ್ತೆ. ಸೇಮ್ ಸಿರ್ಲ್ಯಾಕ್ ಥರ ಟೇಸ್ಟ್ ಇರುತ್ತೆ. ಆ್ಯಸ್ ಇಟ್ ಈಸ್ ಸೇಮ್ ಅಂಗಡಿಲಿ ಸಿಗೋವಂಥ
ಅಂಗಡಿಲಿ ಸಿಗುವಂಥ ಸಿರ್ಲಾಕ್ ಥರನೇ ಇರುತ್ತೆ. ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.